ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮ್ಮ ಮಾರ್ಕ್ಸ್ ಕಾರ್ಡ್‌ನಲ್ಲಿ 8 ಎಸ್-ಜಿ-ಪಿ ಎಂದು ಬಂದಿದ್ದರೆ ಅದು 80% ಅಲ್ಲ. ಸೊ ಅದೇ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಎಸ್-ಜಿ-ಪಿ ಅಂದ್ರೆ ಏನು? ಸಿ-ಜಿ-ಪಿ ಅಂದ್ರೆ ಏನು? ಗ್ರೇಡ್ ಪಾಯಿಂಟ್ಸ್ ಅಂದ್ರೆ ಏನು? ಕ್ರೆಡಿಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಈ ವಿಡಿಯೋ ಒಂದರಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಯಾವ ರೀತಿ ನಾವು ರೆಸ್ಯೂಮ್‌ನಲ್ಲಿ ಎಸ್-ಜಿ-ಪಿ ಬಗ್ಗೆ ಹೇಳಬೇಕು, ಸಿ-ಜಿ-ಪಿ ಬಗ್ಗೆ ಹೇಳಬೇಕು ಅಥವಾ ಪರ್ಸೆಂಟೇಜ್ ಬಗ್ಗೆ ಹೇಳಬೇಕು ಅಂತಕ್ಕಂಥದನ್ನ ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಎಸ್-ಜಿ-ಪಿ-ಎ ಅಂದ್ರೆ ಏನು ಅಂತಕ್ಕಂಥದನ್ನ ಡಿಸ್ಕಷನ್ ಮಾಡೋಣ. ಸೊ ಎಚ್-ಜಿ-ಪಿ ಅಂದ್ರ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್ ಏನ್ರಿ, ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್ ಅಂತಕ್ಕಂಥದ್ದು ನೋಡ್. ಸೊ ಎಚ್-ಜಿ-ಪಿ ಇಸ್ ಅ ಸಿಸ್ಟಮ್ ಆಫ್ ಇವ್ಯಾಲ್ಯೂಯೇಟಿಂಗ್ ಎ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇನ್ ಎ ಪರ್ಟಿಕ್ಯುಲರ್ ಸೆಮಿಸ್ಟರ್. ಸೊ ಅಂದ್ರ ಎಸ್-ಜಿ-ಪಿ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ಸೆಮಿಸ್ಟರ್ದಾಗ ನೀವ್ ಏನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತೀರಿ ಆ ಬೇಸ್ ಮ್ಯಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಎಸ್-ಜಿ-ಪಿ ಅನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂತ ಒಂದು ಪ್ರೊಸೆಸ್. ಸೊ ಇಟ್ ಈಸ್ ದಿ ಎವರೇಜ್ ಆಫ್ ದಿ ಗ್ರೇಡ್ ಪಾಯಿಂಟ್ಸ್ obtained ಇನ್ ಆಲ್ ಕೋರ್ಸಸ್ ಸಬ್ಜೆಕ್ಟ್ಸ್ ರಿಜಿಸ್ಟರ್ಡ್ ಬೈ ಸ್ಟೂಡೆಂಟ್ ಇನ್ ದಟ್ ಸೆಮಿಸ್ಟರ್. ಅಂದ್ರ ಆ ಸೆಮಿಸ್ಟರ್ ಒಳಗ ಆ ಸಬ್ಜೆಕ್ಟ್ ಗೆ ನೀವೇನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತೀರಿ ಅದನ್ನ ಬೇಸಿಸ್ ಮ್ಯಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಎವರೇಜ್ ಅಂತಕ್ಕಂಥದ್ದನ್ನ ತೆಗಿತಾರ. ಸೊ ಇನ್ ಸಿಂಪಲ್ ವರ್ಡ್ಸ್ ಒಳಗೆ ಎಸ್-ಜಿ-ಪಿ ಶೋಸ್ ಹೌ ವೆಲ್ ಎ ಸ್ಟೂಡೆಂಟ್ ಪರ್ಫಾರ್ಮ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್ ಆಫ್ ಎ ಸೆಮಿಸ್ಟರ್. ಅಂದ್ರ ಏನ್ ಒಂದು ಸೆಮಿಸ್ಟರ್ ಒಳಗೆ ನೀವು ಏನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತೀರಿ ಸೊ ಆ ಸೆಮಿಸ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಎಸ್-ಜಿ-ಪಿ-ಎ. ಸೊ ಅದು ಎಷ್ಟು ಎವರೇಜ್ ಸ್ಕೋರ್ ಆಗಿರ್ತೈತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಎಸ್-ಜಿ-ಪಿ-ಎ. ಹಂಗಾರೆ ಸಿ-ಜಿ-ಪಿ ಅಂದ್ರೆ ಏನು ನೋಡ್. ಸಿ-ಜಿ-ಪಿ ಅಂದ್ರ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್. ಸೊ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಸಿ-ಜಿ-ಪಿ ಅಪ್ಪ ಅಂತಂದ್ರ ಸೊ ಆಲ್ ಸೆಮಿಸ್ಟರ್ ಎಲ್ಲಾ ಸೆಮಿಸ್ಟರ್ಸ್ ಗಳನ್ನ ಕೂಡಿಸಿ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಸಿ-ಜಿ-ಪಿ-ಎ. ಅದೇ ಹೇಳ್ತಾರ ನೋಡ್ರಿ, ಸಿ-ಜಿ-ಪಿ-ಎ ಇಸ್ ದ ಎವರೇಜ್ ಆಫ್ ದಿ ಗ್ರೇಡ್ ಪಾಯಿಂಟ್ಸ್ obtained all the courses subjects of the all the semester completed by a student in a program. It shows the overall academic performance of students in the entire degree program. ಅಂದ್ರ ಸಿ-ಜಿ-ಪಿ-ಎ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಎಲ್ಲಾ ಸೆಮಿಸ್ಟರ್ ಗಳನ್ನ ಕನ್ಸಿಡರ್ ಮಾಡಿ ಎಲ್ಲಾ ಸಬ್ಜೆಕ್ಟ್ ಒಳಗೆ ನೀವು ಏನ್ ಮಾರ್ಕ್ಸ್ ಗಳನ್ನ ತಗೊಂಡಿರ್ತೀರಿ ಸೊ ಅದನ್ನ ಕ್ಯುಮ್ಯುಲೇಟಿವ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಸಿ-ಜಿ-ಪಿ-ಎ. ಸೊ ಈ ಒಂದು ವಿಡಿಯೋದಾಗ ನಾ ಏನ್ ಮಾಡಕತ್ತೀನಪ್ಪ ಅಂತಂದ್ರ ಒಬ್ಬ ಸ್ಟೂಡೆಂಟ್ ಅಂದ್ರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಸೊ ಯಾವ ರೀತಿ ಗ್ರೇಡ್ ಪಾಯಿಂಟ್ಸ್ ಗಳನ್ನ ಕೊಡ್ತಾರ, ಯಾವ ರೀತಿ ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ಕೊಡ್ತಾರ, ಯಾವ ರೀತಿ ಸಿ-ಜಿ-ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ, ಯಾವ ರೀತಿ ಎಸ್-ಜಿ-ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಸೊ ದಯವಿಟ್ಟು ಬನ್ನಿ, ಸೊ ಆ ಒಂದು ಮಾರ್ಕ್ಸ್ ಕಾರ್ಡ್ ಮುಖಾಂತರ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸಿ-ಜಿ-ಪಿ ಅಂದ್ರೇನು, ಎಸ್-ಜಿ-ಪಿ ಅಂದ್ರೇನು ನೋಡ್. ಸೊ ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡಿದ್ದೇನೆ. ಆ ಮಾರ್ಕ್ಸ್ ಕಾರ್ಡ್ ಮುಖಾಂತರ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಸಿ-ಜಿ-ಪಿ-ಎ ಮತ್ತು ಎಸ್-ಜಿ-ಪಿ-ಎ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ನೋಡ್. ಸೊ ಸೆಮಿಸ್ಟರ್ ಎಸ್-ಜಿ-ಪಿ-ಎ, ಸಿ-ಜಿ-ಪಿ-ಎ, ದೆನ್ ಪರ್ಸೆಂಟೇಜ್. ಸೊ ನಾನು ಸೆಮಿಸ್ಟರ್ ವೈಸ್ ಏನ್ ಮಾಡಕತ್ತೀನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾನು ಕೂಡ ಅರ್ಥ ಮಾಡ್ಸಾಕತ್ತೀನಿ. ಅದು ಎಸ್-ಜಿ-ಪಿ ಆಗಿರ್ಬೋದು, ಸಿ-ಜಿ-ಪಿ ಆಗಿರ್ಬೋದು ಮತ್ತು ಪರ್ಸೆಂಟೇಜ್ ಆಗಿರ್ಬೋದು. ಹಂಗಾರೆ ಫಸ್ಟ್ ಸಮ್ ನೋಡ್. ಫಸ್ಟ್ ಸಮ್ದಾಗ ಸಿ-ಜಿ-ಪಿ-ಎ ಎಷ್ಟೈತಿ, ಸಾರಿ ಎಸ್-ಜಿ-ಪಿ-ಎ ಎಷ್ಟೈತಿ. ಸೊ ಫಸ್ಟ್ ಸೆಮಿಸ್ಟರ್ ಎಸ್-ಜಿ-ಪಿ-ಎ ಎಷ್ಟೈತಪ್ಪ ಅಂತಂದ್ರ 8.0. ಹಂಗಾರೆ ಸಿ-ಜಿ-ಪಿ-ಎ ಎಷ್ಟೈತಿ ಅದನ್ನು ಕೂಡ ಏನೈತಿ ಫಸ್ಟ್ ಸೆಮಿಸ್ಟರ್ 8.0 ನೋಡ್. ಸೊ 8.0 ಎಸ್-ಜಿ-ಪಿ ಬಂದೈತಪ್ಪ ಅಂತಂದ್ರೆ ಇದು ಸೆಮಿಸ್ಟರ್ ಅಂತ ಹೇಳ್ತೀವಿ. ಇದೇನ್ರಿ ಸೆಮ್ ಅಂತ ಹೇಳ್ತೀವಿ. ಇದು ಏನ್ರಿ ಸೆಮಿಸ್ಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಂಗಾರೆ 8.0 ಬಂದೈತೆ ಅಂದ್ರೆ ನಮ್ದು 80% ಆಗೈತೇನು. ಸೊ ಇದು ತಪ್ ಕನ್ಸೆಪ್ಟ್. ನಿಮ್ದು ಎಸ್-ಜಿ-ಪಿ 8.0 ಬಂದಿತ್ತಪ್ಪ ಅಂತಂದ್ರ ಇದನ್ನ 8.0 80% ಅನ್ನಂಗಿಲ್ಲ. ಸೊ ಪರ್ಸೆಂಟೇಜೇ ಬೇರೆ, ಇದನ್ನ ಕೊಡ್ತಕ್ಕಂಥದ್ದು ಸೊ ಕ್ರೆಡಿಟ್ ಬೇಸಿಸ್ ಮ್ಯಾಗ ಮತ್ತು ಗ್ರೇಡ್ ಪಾಯಿಂಟ್ ಬೇಸಿಸ್ ಮ್ಯಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಅಲೋಕೇಶನ್ ಮಾಡ್ತಾರ. ಬಟ್ ಈ ಸ್ಟೂಡೆಂಟ್ ಈ ಸೆಮಿಸ್ಟರ್ ಅಂದ್ರೆ ಫಸ್ಟ್ ಸೆಮಿಸ್ಟರ್ ಎಷ್ಟು ಮಾರ್ಕ್ಸ್ ಬಿದ್ದಾವ, 545 ಮಾರ್ಕ್ಸ್ ಬಿದ್ದಾವು. ಸೊ ಟೋಟಲ್ 700 ಮಾರ್ಕ್ಸ್. ಹಂಗಾರ ಇದ್ರ ಪರ್ಸೆಂಟೇಜ್ ಎಷ್ಟಾಯ್ತು ಈ ಕ್ಯಾಂಡಿಡೇಟ್ ನೋಡ್, 77.85. ಅಂದ್ರ ಎಸ್-ಜಿ-ಪಿ-ಎ ಬಂದಿರತಕ್ಕಂಥದ್ದು 8.0 ಬಟ್ ಪರ್ಸೆಂಟೇಜ್ ಆಗಿರತಕ್ಕಂಥದ್ದು 77.85. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಂಟರ್ವ್ಯೂ ಒಳಗ ನಿಮಗೆ ಎಷ್ಟು ಪರ್ಸೆಂಟೇಜ್ ಆಗೈತಿ ಪರ್ಸೆಂಟೇಜ್ ಅನ್ನ ಕೇಳಿದ್ರ 77.85% ಅಂತಕ್ಕಂಥದನ್ನ ಹೇಳ್ರಿ. ಎಸ್-ಜಿ-ಪಿ-ಎ ಕೇಳಿದ್ರೆ ಎಷ್ಟು ಹೇಳ್ರಿ, 8.0. ಇದು ಫಸ್ಟ್ ಸೆಮಿಸ್ಟರ್ ಒಳಗೆ ಬರ್ತಕ್ಕಂಥದ್ದು. ಇನ್ನು ಫಸ್ಟ್ ಸೆಮಿಸ್ಟರ್ ಒಳಗೆ ಎಷ್ಟಾಗೈತಿ ನಿಮ್ ಸಿ-ಜಿ-ಪಿ-ಎ 8.0. ಯಾಕಂದ್ರೆ ಇದು ಇನಿಷಿಯಲ್ ಐತಿ, ಫಸ್ಟ್ ಸೆಮಿಸ್ಟರ್ ಐತಿ, ಆ ಕಾರಣ ನಿಮಗೆ ತೋರಿಸ್ಕೊಡ್ತೈತಿ. ಹಂಗಂದ್ರೆ ಇದು 22.5 ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಈ 22.5 ಏನಾಗತ್ತೈತಪ್ಪ ಅಂತಂದ್ರ ಕ್ರೆಡಿಟ್ ಪಾಯಿಂಟ್ಸ್ ಬಂದೈತಿ. ಈ ಕ್ರೆಡಿಟ್ ಪಾಯಿಂಟ್ಸ್ ಹೆಂಗ್ ಬರ್ತೈತಿ ಸ್ವಲ್ಪ ನೋಡ್ರಿ. ಸೊ ನಿಮಗೆ ಟೋಟಲ್ 100 ಮಾರ್ಕ್ಸ್ ಐತಿ. 100 ಮಾರ್ಕ್ಸ್ ಗೆ ನೀವ್ ಎಷ್ಟು ತಗೊಂಡ್ರಿ, 74 ಮಾರ್ಕ್ಸ್.
ಸೊ ಈ 74 ಮಾರ್ಕ್ಸ್ ಅನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರ 7.4 ಆಕೈತಿ, ಅದನ್ನ ರೌಂಡ್ ಆಫ್ ಮಾಡಿ 7.5 ಅಂತಕ್ಕಂಥದನ್ನ ಮಾಡ್ತಾರ. ಸೊ ಈ 7.5 ಇಂಟು ನಿಮ್ಮ ಕ್ರೆಡಿಟ್ ಇರ್ತಾವ, ಸಬ್ಜೆಕ್ಟ್ ಗೆ ಕ್ರೆಡಿಟ್ ಇರ್ತೈತಿ, ಸಬ್ಜೆಕ್ಟ್ ಗೆ ಏನಿರ್ತಾವ್ರಿ ಕ್ರೆಡಿಟ್ ಇರ್ತಾವ. ಸೊ ಇಲ್ಲಿ ರೈಟಿಂಗ್ ಫಾರ್ ಮೀಡಿಯಾ ಸಬ್ಜೆಕ್ಟ್ ಗೆ ಏನೈತಪ್ಪ ಅಂತಂದ್ರ 3 ಕ್ರೆಡಿಟ್ಸ್ ಗಳನ್ನ ಕೊಟ್ಟಾರ. ಸೊ ನೀವು 7.5 ಮಲ್ಟಿಪ್ಲೈ ಬೈ 3 ಮಾಡಿದಾಗ 22.5 ಏನಕ್ಕೈತಿ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ಬರ್ತೈತಿ. ಸೊ ಅದೇ ರೀತಿ ಇಲ್ಲಿ ಎರಡನೇ ಸಬ್ಜೆಕ್ಟ್ ಗೆ ಏನಕ್ಕೈತಿ 100 ಮಾರ್ಕ್ಸ್ ಟೋಟಲ್ ಐತಿ, ತಗೊಂಡಿದೆ ಎಷ್ಟು 60 ಅಪ್ಪ ಅಂತಂದ್ರ 6.0 6.0 ಅಪ್ಪ ಅಂತಂದ್ರ 6 ಆಯ್ತು. ಹಂಗಾರೆ 6 ಇಂಟು 3 ಮಾಡಿದಾಗ 18 ಕ್ರೆಡಿಟ್ ಪಾಯಿಂಟ್ಸ್ ಬತ್ತು. ಸೊ ಈ ಕ್ರೆಡಿಟ್ಸ್ ಏನಪ್ಪಾ ಅಂತಂದ್ರ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ದಾಗ ಏನ್ ಮಾಡ್ತಾರೆ, ಕ್ರೆಡಿಟ್ಸ್ ಗಳನ್ನ ಕೊಟ್ಟಿರ್ತಾನ, ಅದನ್ನ ಮಲ್ಟಿಪ್ಲೈ ಬೈ ನೀವೇನ್ ಮಾರ್ಕ್ಸ್ ತಗೊಂಡಿರ್ತೀರಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೋಡಿ ಇಂಗ್ಲಿಷ್ 100 ಮಾರ್ಕ್ಸ್ ಐತಿ, ತಗೊಂಡಿರ್ತಕ್ಕಂಥದ್ದು 85 ಅಪ್ಪ ಅಂತಂದ್ರೆ 8.5 ಎಷ್ಟ್ರಿ 8.5. ಇನ್ ಕೇಸ್ ನೀವು ಏನಾದ್ರೂ ಕ್ಯಾಂಡಿಡೇಟ್ 86 ಮಾರ್ಕ್ಸ್ ತಗೊಂಡಿದಪ್ಪ ಅಂತಂದ್ರೆ ಇಲ್ಲಿ ಅದನ್ನ 9.0 ಗೆ ಏನ್ ಮಾಡ್ತಾರೆ ಇಲ್ಲಿ ಕನ್ಸಿಡರ್ ಮಾಡ್ತಾರ. ಸೊ ಇಲ್ಲಿ 85 ಆಗೈತಿ, 85 ಅಂತಂದ್ರೆ 8.5. ಸೊ 8.5 ಮಲ್ಟಿಪ್ಲೈ 3 ಮಾಡಿದಾಗ ಸೊ ನಿಮ್ಗೆ ಎಷ್ಟು ಬರ್ತೈತ್ರಿ 25.5 ಅಂತಕ್ಕಂಥದ್ದು ಏನ್ ಬರ್ತೈತ್ರಿ ಬರ್ತೈತಿ. ಸೊ ಇನ್ನು ಅದೇ ರೀತಿ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಗೆ ನೀವು ತಗೊಂಡಿರ್ತಕ್ಕಂಥದ್ದು ಎಷ್ಟು 74, ಬಟ್ ಇದನ್ನ 7.4 ಅಂತೀವಿ, ಬಟ್ ಅಲ್ಲ ಇದನ್ನ 7.5 ಅನ್ಬೇಕು. ನೀವೇನಾದ್ರೂ 71 to 74 ಮಾರ್ಕ್ಸ್ ತಗೊಂಡ್ರ ಅದನ್ನ 7.5 ಕನ್ಸಿಡರ್ ಮಾಡ್ತಾರೆ. ಇನ್ನು 76 ಇಂದ 80 ತನಕ ಕನ್ಸಿಡರ್ ಮಾಡೋದು. ನೀವು 76 ತಗೊಂಡ್ರಿ ಅದು 8.0 ಕನ್ಸಿಡರ್ ಆಕೈತಿ, 77 ತಗೊಂಡ್ರ ಅದು ಎಷ್ಟು ಕನ್ಸಿಡರ್ ಆಕೈತ್ರಿ 8.5. ಇಲ್ಲಿ ನಿಮಗೆ 74 ಅಪ್ಪ ಅಂತಂದ್ರ ನಿಮ್ಗೆ ಒಂದು ಬೋನಸ್ ಮಾರ್ಕ್ಸ್ ಸಿಕ್ಕಂಗೆ ಎಷ್ಟ್ರಿ 7.5. ಸೊ ಆ 7.5 ಮಲ್ಟಿಪ್ಲೈ ಬೈ 4 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತೈತ್ರಿ 30 ಬರ್ತೈತಿ. ಸೊ ಇನ್ನು ಅದೇ ರೀತಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಅಪ್ಲಿಕೇಶನ್ ಇಲ್ಲಿ ನೋಡಿ 77 ಮಾರ್ಕ್ಸ್ ಬಿದ್ದಾವ್. 77 ಅಂತಂದ್ರೆ 7.7 ಕನ್ಸಿಡರ್ ಮಾಡಂಗಿಲ್ಲ, ಎಷ್ಟು ಕನ್ಸಿಡರ್ ಮಾಡ್ತಾರಿ 8.0 ಅಂದ್ರೆ 8 ಇಂಟು ನೀವು 4 ಮಾಡಿದಾಗ 32. ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ತಾರ. ಸೊ ಅಂದ್ರ ಒಂದು ಕ್ರೆಡಿಟ್ ಪಾಯಿಂಟ್ಸ್ ಗೆ ನಿಮ್ ಗ್ರೇಡ್ ಪಾಯಿಂಟ್ಸ್ ಎಷ್ಟು ಇರ್ತಾವಪ್ಪ ಅಂತಂದ್ರ 10 ಎಷ್ಟು ಇರ್ತಾರಿ 10 ಗ್ರೇಡ್ ಪಾಯಿಂಟ್ಸ್ ಗಳನ್ನ. ಇಲ್ಲಿ 7.4 ಅಂತಂದ್ರೆ 7.5 ಆಯ್ತು. ಸೊ ಇಂಟು 3 ಮಾಡ್ಬೇಕು. ಇವೆಲ್ಲ ಏನಪ್ಪಾ ಅಂತಂದ್ರೆ 10 ಗ್ರೇಡ್ ಪಾಯಿಂಟ್ಸ್ ಗೆ ಇರ್ತಕ್ಕಂಥದ್ದು. ಡನ್. ಇಲ್ಲಿ ನೋಡ್ರಿ 49 ಡಿವೈಡೆಡ್ ಬೈ 50 ಮಾಡಿದಾಗ ನಿಮಗ 0.9 ಸಮಥಿಂಗ್ ಬರ್ತೈತಿ. ಅಲ್ಲಿ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು ಆಯ್ತಪ್ಪ ಅಂತಂದ್ರೆ 1 ಆಯ್ತು. ಸೊ 1 ಅಪ್ಪ ಅಂತಂದ್ರೆ ಇಲ್ಲಿ ಕ್ರೆಡಿಟ್ ಎಷ್ಟು ಕೊಡ್ತಾರೆ ನಿಮಗ 2. ಸೊ 2 ಅಂತಂದ್ರೆ 2 ಇಂಟು 10 ಮಾಡಿದಾಗ ನಿಮಗೆ ಎಷ್ಟು ಬರ್ತೈತ್ರಿ 20. ಸೊ ಇಲ್ಲಿ 24 ಡಿವೈಡ್ ಬೈ 25 ಮಾಡಿದಾಗ 0.9 ಸಮಥಿಂಗ್ ಬರ್ತೈತಿ. ಸೊ 1 ಬರ್ತೈತಿ. 1 ಬರ್ತಂದ್ರೆ ನಿಮ್ಗೆ ಎಷ್ಟು ಇರ್ತಾವ್ರಿ ಕ್ರೆಡಿಟ್ಸ್ ಇಲ್ಲಿ 1 ಇರ್ತೈತಿ. ಇಂಟು 10 ಮಾಡಬೇಕು. ಎಷ್ಟ್ರಿ ಇಂಟು 10 ಮಾಡಬೇಕು. ಸೊ 10 ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ನಿಮ್ಗೆ ಎಷ್ಟು ಆಕೈತ್ರಿ 10 ಆಕೈತಿ. ಸೊ ಈ ರೀತಿ ಏನಪ್ಪಾ ಅಂತಂದ್ರ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಈ ಕ್ರೆಡಿಟ್ ಪಾಯಿಂಟ್ಸ್ ಅಷ್ಟು ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ಟೋಟಲ್ ಮಾಡಿದಾಗ ಎಷ್ಟು ಬತ್ರಿ 200 ಬತ್ತು. ನಿಮ್ಮ ಟೋಟಲ್ ಕ್ರೆಡಿಟ್ಸ್ ಏನ್ ಸಬ್ಜೆಕ್ಟ್ ವೈಸ್ ಕ್ರೆಡಿಟ್ಸ್ ಗಳನ್ನ ನೋಡ್ತೀರಿ, ಈ ಕ್ರೆಡಿಟ್ಸ್ ಗಳನ್ನ ಡಿವೈಡ್ ಮಾಡಿದಾಗ ನಿಮ್ದು ಆ ಸೆಮಿಸ್ಟರ್ ಎಷ್ಟು ಆಕೈತಪ್ಪ ಅಂತಂದ್ರೆ SGPA 8.0 SGPA ಏನಾಕೈತಪ್ಪ ಅಂತಂದ್ರ ಕನ್ಸಿಡರ್ ಆಕೈತಿ. ಸೊ 200 ಡಿವೈಡೆಡ್ ಬೈ 25 ಮಾಡಿದಾಗ ನಿಮ್ದು ಎಷ್ಟೈತ್ರಿ 8.0. 8.0 ಅಪ್ಪ ಅಂತಂದ್ರ 80% ಅಲ್ಲ, ಪರ್ಸೆಂಟೇಜ್ ಮಾಡ್ಬೇಕಾರ ನೀವು ಆ ಸೆಮಿಸ್ಟರ್ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡ್ರಿ ಡಿವೈಡೆಡ್ ಬೈ 700 ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಸಿಗ್ತೈತಿ. 8.0 ಅಂತಕ್ಕಂಥದ್ದು SGPA. ಸೊ ನಿಮ್ ಪರ್ಸೆಂಟೇಜ್ ಬೇರೆ ಆಗಿರ್ತೈತಿ. ಇನ್ ಕೇಸ್ ಏನಾದ್ರೂ ಇಂಟರ್ವ್ಯೂದಾಗ ನಿಮ್ಗ ನಿಮ್ ಪರ್ಸೆಂಟೇಜ್ ಎಷ್ಟಾಗೈತೆ ಅಂದ್ರೆ 77.85 ಅಂತ ಹೇಳ್ಬೇಕು. ಬಟ್ ನಂದು SGPA ಎಷ್ಟೈತಪ್ಪ ಅಂತಂದ್ರ 8.0 ಅಂತಕ್ಕಂಥ ಏನ್ ಮಾಡ್ಬೇಕು ನೀವು ಹೇಳ್ಬೇಕು. ಸೊ ಇದು ಒಂದು ಮಾರ್ಕ್ಸ್ ಕಾರ್ಡ್ ಅಂದ್ರೆ ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿನಿ. ಸೊ ಅದೇ ರೀತಿ ಸೆಕೆಂಡ್ ಸೆಮಿಗೆ ಯಾವ ರೀತಿ ಆಕೈತಿ ನೋಡಿ. ಸೊ ಇದು ಸೆಕೆಂಡ್ ಸೆಮಿಸ್ಟರ್ ಯಾವ ರೀತಿ ಇರ್ತೈತಿ ಸೆಮ್ SGPA CGPA ಪರ್ಸೆಂಟೇಜ್. ಫಸ್ಟ್ ಸೆಮ್ ಆಲ್ರೆಡಿ ನೋಡಿ 8.0 ಪರ್ಸೆಂಟೇಜ್. ಇನ್ನು ಸೆಕೆಂಡ್ ಸೆಮಿಗೆ ಎಷ್ಟಾಗೈತಿ ನಿಮ್ದು SGPA 8.3 ಎಷ್ಟಾಗೈತ್ರಿ 8.3. 8.3 ಅಂದ ತಕ್ಷಣ 83% ಅಲ್ಲ. ನೋಡಿ ದನ್ 8.30 ಆಗೈತಿ. CGPA ಎಷ್ಟಾಗೈತಿ ನಿಮ್ದು 8.15. ಹಂಗಾರೆ 8.15 ಹೆಂಗ್ ಬಂತು ನೋಡ್ರಿ. ಸೊ ಈ 8.0 ಪ್ಲಸ್ 8.30 ಮಾಡ್ರಿ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತೈತ್ರಿ 8.15. ಅಂದ್ರ ಎರಡು ಸೆಮಿಸ್ಟರ್ ಕೂಡಿ ನಿಮ್ಮ CGPA ಎಷ್ಟು ಬರ್ತಪ್ಪ ಅಂತಂದ್ರ 8.15. ಅಂದ್ರ ನಿಮ್ದು CGPA ಸೆಕೆಂಡ್ ಸೆಮಿಸ್ಟರ್ ನಿಮ್ CGPA ಗೊತ್ತಾಗಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕು, ಫಸ್ಟ್ ಸೆಮ್ದು ನಿಮ್ದು SGPA, ಸೆಕೆಂಡ್ ಸೆಮ್ದು ನಿಮ್ದು
ಎಸ್ ಜಿ ಪಿ ಎ ಕೂಡಿಸಿ ಡಿವೈಡೆಡ್ ಬೈ 2, ಯಾಕಂದ್ರೆ ಎರಡು ಸಂಬಂಧ ನಾವು ಕ್ಯಾಲ್ಕುಲೇಷನ್ ಮಾಡತ್ತೀವಿ, ಆ ಕಾರಣಕ್ಕೆ ಏನ್ ಮಾಡ್ಬೇಕ್ರಿ ಡಿವೈಡೆಡ್ ಬೈ 2. ಸೊ ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬತ್ರಿ 8.15. ಇದು ನಿಮ್ದು ಸೆಕೆಂಡ್ ಸೆಮಿಸ್ಟರ್ ಬರ್ತಕ್ಕಂಥದ್ದು CGPA. ಡನ್. ಇನ್ನು ನಿಮ್ ಪರ್ಸೆಂಟೇಜ್ ಎಷ್ಟಾಕೈತಿ ನೋಡ್ರಿ, ಮಾರ್ಕ್ಸ್ ಕೋಡ್ ಮಾಡಿರ್ತಕ್ಕಂಥದ್ದು ಈ ಸೆಮಿಸ್ಟರ್ 527, ಹಂಗಾರ ಟೋಟಲ್ ಮಾರ್ಕ್ಸ್ ಎಷ್ಟ್ರಿ 700 ಮಾಡಿದಾಗ ನಿಮ್ ಪರ್ಸೆಂಟೇಜ್ ಎಷ್ಟಾಕೈತ್ರಿ 75.28. ಸೊ ಈ ರೀತಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಸೊ ಇನ್ನು ಈ ಸೆಮಿಸ್ಟರ್ ಕೂಡ ನಾ ಆಗಲೇ ಸಬ್ಜೆಕ್ಟ್ ವೈಸ್ ಹೇಳಿದಾನೆ, ಇಲ್ಲಿ 85 ಮಾರ್ಕ್ಸ್ ತಗೊಂಡ್ರ ಅಂದ್ರೆ 8.5 ಆಯ್ತು. 8.5 ಇಂಟು 3 ಮಾಡಿದಾಗ ಸೊ ನಿಮ್ 25.5 ಬರ್ತೈತಿ. ಈ 69 ಐತಿ, 6.9 ಅಂದ್ರ 7 ಅಂತ ತಗೋಬೇಕು. 6.9 ಅಲ್ಲ, ರೌಂಡ್ ಆಫ್ ಟು 7 ಅಂತಂದ್ರ 7 ಮೂರ್ಲೆ 21. ಸೊ ಈ ರೀತಿ ಸಬ್ಜೆಕ್ಟ್ ವೈಸ್ ಏನಕ್ಕೈತಪ್ಪ ಅಂತಂದ್ರ ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರ. ಸೊ ಇದು ಏನಪ್ಪಾ ಅಂತಂದ್ರ ಸೆಕೆಂಡ್ ಸೆಮಿಸ್ಟರ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕೂಡ ನೋಡ್ರಿ 207 ಇಲ್ಲಿ ಅವ್ರದ್ದು ಏನಾಗೈತ್ರಿ ಕ್ರೆಡಿಟ್ ಪಾಯಿಂಟ್ಸ್ ಆಗ್ಯಾವ, ಡಿವೈಡೆಡ್ ಬೈ 25 ಮಾಡ್ರಿ, ಮಾಡಿದಾಗ ಆಟೋಮೆಟಿಕ್ ನಿಮ್ದು ಏನಕ್ಕೈತ್ರಿ ಈ ಸೆಮಿಸ್ಟರ್ SGPA ಎಷ್ಟು ಬರ್ತೈತಿ 8.3. ಇದು ಸೆಕೆಂಡ್ ಸೆಮಿಸ್ಟರ್. ದೆನ್ ಥರ್ಡ್ ಸೆಮಿಸ್ಟರ್ ನೋಡ್ರಿ, ಥರ್ಡ್ ಸೆಮಿಸ್ಟರ್ ಇದು ಮಾರ್ಕ್ಸ್ ಕಾರ್ಡ್ ಸಮ್ SGPA CGPA ಪರ್ಸೆಂಟೇಜ್. ಆಲ್ರೆಡಿ ಫಸ್ಟ್ ಸಮ್ಮದು 8.0, CGPA 8.0 ಆಗಿತ್ತು, ಪರ್ಸೆಂಟೇಜ್ 77.85 ಆಗಿತ್ತು. ಸೆಕೆಂಡ್ ಸಮ್ಮದು ಏನಾಗಿತ್ತು ಅವ್ರದ್ದು SGPA 8.30 ಆಗಿತ್ತು, CGPA ಎಷ್ಟಾಗಿತ್ತು 8.15. ಸೊ ಪರ್ಸೆಂಟೇಜ್ 7.28. ಇನ್ನು ಥರ್ಡ್ ಸಮ್ ನೋಡ್ರಿ, ಥರ್ಡ್ ಸಮ್ಮದು ಏನಾಗೈತೆ ಅವ್ರದ್ದು SGPA 8.20. ಹಂಗಾರೆ ಇಲ್ಲಿ ನಿಮಗೆ CGPA ಕೊಟ್ಟಾನ 8.17. ಹಂಗಾರೆ ಈ 8.17 ಏನಾಯ್ತು, ಸೊ 8.0 ಪ್ಲಸ್ 8.30 ಪ್ಲಸ್ 8.20 ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಡಿವೈಡೆಡ್ ಬೈ 3 ಮಾಡಿದಾಗ ನಿಮ್ದು CGPA ಥರ್ಡ್ ಸೆಮಿಸ್ಟರ್ ಎಷ್ಟಾಕೈತ್ರಿ 8.17. ಸೊ ಡಿವೈಡೆಡ್ ಬೈ 3 ಯಾಕಪ್ಪ ಅಂತಂದ್ರ ಸೊ ಮೂರು ಸೆಮಿಸ್ಟರ್ ಕೊಡಿದಾಗ ನಿಮ್ದು SGPA ಕೂಡಿಸಿ ಡಿವೈಡೆಡ್ ಬೈ 3 ಮಾಡಿದಾಗ CGPA ಎಷ್ಟು ಬರ್ತೈತಿ ನಿಮ್ದು 8.17. ನಾವೇನ್ ಮಾಡ್ತೀವಿ 8.2 SGPA ಆಗೈತಿ ನಂದು, ಹಂಗಾರೆ 82% ಅಲ್ಲ. ಸೊ ಈ ಸೆಮಿಸ್ಟರ್ ಅವ್ರ ಮಾರ್ಕ್ಸ್ ಸ್ಕೋರ್ ಮಾಡಿರ್ತಕ್ಕಂಥದ್ದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ, ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಯಾರ ಅವರು. ಸೊ 509 ಮಾರ್ಕ್ಸ್ ಸ್ಕೋರ್ ಮಾಡ್ಯಾರ, ಟೋಟಲ್ 700 ಮಾಡಿದಾಗ ಪರ್ಸೆಂಟೇಜ್ ಎಷ್ಟು ಬರ್ತೈತ್ರಿ 72.71. ಸೊ ಇದು ಥರ್ಡ್ ಸೆಮಿಸ್ಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇನ್ನು ನೀವು ಸಬ್ಜೆಕ್ಟ್ ಹೋದಾಗ ಅದೇ ರೀತಿ ಇಲ್ಲಿ 7.3 ಐತಿ, ಬಟ್ 7.3 ಅಲ್ಲ 7.5 ಇಂಟು 3 ಮಾಡಿದಾಗ ನಿಮಗೆ 22.5 ಬರ್ತೈತಿ. ಇಲ್ಲಿ 70 ಐತಿ, 70 ಐತಪ್ಪ ಅಂತಂದ್ರೆ 70ನೇ 7.0 ಅಂದ್ರೆ 7 ಮೂರ್ಲೆ 21. ಸೊ ಕ್ರೆಡಿಟ್ ಪಾಯಿಂಟ್ಸ್ 21. ಇಲ್ಲಿ 6.4 ಐತಪ್ಪ ಅಂತಂದ್ರ 6.4 ಅಲ್ಲ 6.5 ಕನ್ಸಿಡರ್ ಮಾಡಿ ಇಂಟು 3 ಏನ್ ಮಾಡ್ಬೇಕಪ್ಪ ಅಂತಂದ್ರ ಮಾಡಬೇಕು. ಸೊ ಇಲ್ಲಿ 64 ಐತಿ, ಬಟ್ 6.5 ಹಂಗ. ಸೊ ಇಲ್ಲಿ ಕ್ರೆಡಿಟ್ಸ್ ಬೇಸಿಸ್ ಮ್ಯಾಗ ನಾವು ಕೊಡ್ತೀವಪ್ಪ ಅಂತಂದ್ರೆ SGPA ಕ್ಯಾಲ್ಕುಲೇಷನ್ ಮಾಡ್ತೀವಪ್ಪ ಅಂತಂದ್ರ ಇದನ್ನ 6.4 ಅಂದ್ರ ಒಂದ್ ಮಾರ್ಕ್ಸ್ ನಿಮಗೆ ಬೋನಸ್ ಸಿಕ್ಕಂಗ 6.5 ಅಂತ ಏನ್ ಮಾಡ್ಬೇಕ್ರಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡ್ರಿ 9.5 ಐತಿ, 9.5 ಅಂತಂದ್ರ ಇಲ್ಲಿ 9.5 ಇಂಟು 4 ಮಾಡ್ಕೋಬೇಕು. ಇಲ್ಲಿ 82 ಐತಿ ಅಂದ್ರ 8.2 ಅಲ್ಲ 8.5 ಇಂಟು 4 ಮಾಡ್ಕೋಬೇಕು. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರತಿ ಸೆಮಿಸ್ಟರ್ ನಾವು ಕ್ಯಾಲ್ಕುಲೇಷನ್ ನ ಮಾಡ್ತೀವಿ. ಇನ್ನ ಫೋರ್ತ್ ಸೆಮಿಸ್ಟರ್ ನೋಡ್ರಿ, ಫೋರ್ತ್ ಸೆಮಿಸ್ಟರ್ ಯಾವ ರೀತಿ, ಸೊ ಆಲ್ರೆಡಿ 1 2 3 ಮಾಡ್ತೀವಿ. ಇನ್ನ ಫೋರ್ತ್ ಸೆಮಿಸ್ಟರ್ ನೋಡ್ರಿ, ಫೋರ್ತ್ ಸೆಮಿಸ್ಟರ್ SGPA ಎಷ್ಟಾಗೈತಿ 8.54. ಸೊ 8.54 ಅಂದ್ರ ಏನಂದ್ರೆ 85% ಆಗೈತಿ ಅಂತಲ್ಲ, 8.54 ಅದು ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ಕ್ಯಾಲ್ಕುಲೇಷನ್ ಮಾಡಿರ್ತೈತಿ. ಅದು ಕ್ರೆಡಿಟ್ ಪಾಯಿಂಟ್ಸ್ ಬೇಸಿಸ್ ಮ್ಯಾಗ ಮತ್ತು ಕ್ರೆಡಿಟ್ ಬೇಸಿಸ್ ಮ್ಯಾಗ ಏನ್ ಮಾಡಿರ್ತಾರೆ ಕ್ಯಾಲ್ಕುಲೇಷನ್ ನ ಮಾಡಿರ್ತಾರ. ಹಂಗಾರ ಈ ಸೆಮಿಸ್ಟರ್ CGPA ಎಷ್ಟಾಗೈತಪ್ಪ ಅಂತಂದ್ರ 8.26. ಸೊ ಈ 8.26 ಹೆಂಗ್ ಬಂತು, ಸೊ ಫಸ್ಟ್ ಸಮ್, ಸೆಕೆಂಡ್ ಸಮ್ ಪ್ಲಸ್, ಥರ್ಡ್ ಸಮ್ ಪ್ಲಸ್, ಫೋರ್ತ್ ಸಮ್ ಪ್ಲಸ್ ಅಂದ್ರೆ SGPA ನಿಮ್ ಫಸ್ಟ್ ಸಮ್, ಸೆಕೆಂಡ್ ಸಮ್, ಥರ್ಡ್ ಸಮ್, ಫೋರ್ತ್ ಸಮ್ ಕೂಡಿಸಿ ಡಿವೈಡೆಡ್ ಬೈ 4 ಯಾಕಪ್ಪ ಅಂತಂದ್ರ 4ನೇ ಸೆಮಿಗೆ ಬಂದಿವಿ ಮಾಡಿದಾಗ 8.26 ಬರ್ತೈತಿ. ಸೊ 8.26 ಏನಪ್ಪಾ ಅಂತಂದ್ರೆ ನಿಮ್ದು CGPA ಆಯ್ತು. ಬಟ್ CGPA ಇಲ್ಲಿ 8.54 ಬಂದೈತಿ ಅಂದ್ರ ನಿಮ್ದು 85% ಅಲ್ಲ, ನಿಮ್ ಪರ್ಸೆಂಟೇಜ್ ಎಷ್ಟ್ರಿ 83.57. ಹೆಂಗ್ ಬತ್ರಿ, ಸೊ ಇಲ್ಲಿ ಮಾರ್ಕ್ಸ್ ಕೋಡ್ ಮಾಡಿರ್ತಕ್ಕಂಥದ್ದು 585, ಸೊ 700 ಟೋಟಲ್ ಡಿವೈಡೆಡ್ ಬೈ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಏನ್ ಸಿಗ್ತೈತ್ರಿ 83% ಆ ಫೋರ್ತ್ ಸೆಮಿಸ್ಟರ್ ಆಗಿರ್ತೈತಿ. ಸೊ ಇಲ್ಲಿ ಕೂಡ ಸೇಮ್, ಇಲ್ಲಿ 100 ಮಾರ್ಕ್ಸ್ ಐತಿ, 85 ಐತಿ, 8.5 ಇಂಟು 3 ಇಲ್ಲಿ 69 ಐತಿ, 6.9 ಐತಿ, ಬಟ್ ಇದನ್ನ ಏನ್ ಮಾಡ್ಕೋಬೇಕು 7 ಅಂದ್ರೆ 7 ಮೂರ್ಲೆ 21. ಸೊ ಇದು ಫೋರ್ತ್ ಸೆಮಿಸ್ಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಡನ್. ಇಲ್ಲಿ ಇನ್ನೊಂದು ಐತಿ, ನಿಮ್ಮ ಪ್ರತಿ ಈವೆಂಟ್ ಸೆಮಿಸ್ಟರ್ ಏನಕ್ಕೈತಪ್ಪ ಅಂತಂದ್ರ ಪ್ರಮೋಷನ್ ಸ್ಟೇಟಸ್ ಎಲಿಜಿಬಲ್ ಅಂತ ಬರ್ತೈತಿ.
ಅಂದ್ರ ಅರ್ಥ ಇಲ್ಲಿ ಪ್ರಮೋಷನ್ ಸ್ಟೇಟಸ್ ಎಲಿಜಿಬಲ್ ಅಪ್ಪ ಅಂತಂದ್ರ ನೀವು 4th ಸಮದಿಂದ 5th ಸಮಿಗೆ ಎಲಿಜಿಬಲ್ ಅದರಿ ಅಂತ ಅರ್ಥ. ಇದು ಯಾವಾಗ ಬರ್ತೈತಿ ಪ್ರಮೋಷನ್ ಸ್ಟೇಟಸ್ ಅಂತಂದ್ರ ನೀವು ಸೆಕೆಂಡ್ ಸಮ್ ಇದ್ದಾಗ ಪ್ರಮೋಷನ್ ಸ್ಟೇಟಸ್ ತೋರಿಸ್ತಾರ, ಅದು ಥರ್ಡ್ ಸಮಿಗೆ ಎಲಿಜಿಬಲ್ ಅಂತ ಅರ್ಥ. ಇದು ಏನಾಗೈತ್ರಿ 4th ಸಮ್ದಾಗ ಎಲಿಜಿಬಲ್ ಐತಿ ಅಂದ್ರೆ ಯು ಆರ್ ಎಲಿಜಿಬಲ್ ಫಾರ್ 5th ಸೆಮಿಸ್ಟರ್ ಅಂದ್ರೆ 5th ಸೆಮಿಸ್ಟರ್ ನೀವು ಹೋಗಬಹುದು ಅಂತಕ್ಕಂಥದನ್ನ ತೋರಿಸ್ಕೊಡ್ತೈತಿ. ಇದು ಇವನ್ ಸೆಮಿಸ್ಟರ್ ದಾಗ ಮಾತ್ರ ತೋರಿಸ್ಕೊಡ್ತೈತಿ, ಆಡ್ ಸೆಮಿಸ್ಟರ್ ಅಲ್ಲ. ಇವನ್ ಸೆಮಿಸ್ಟರ್ ಅಂದ್ರೆ ಸೆಕೆಂಡ್ ಸಮ್ ದಿಂದ ಥರ್ಡ್ ಸಮ್, 4th ಸಮ್ ದಿಂದ 5th ಸಮ್ ಅಂತ ತೋರಿಸ್ಕೊಡ್ತೈತಿ. ಇಲ್ಲಿ ನೀವು ಎಲಿಜಿಬಲ್ ಅದ್ರ ಅಂತ ಅರ್ಥ. ಸೊ ಇದು 4th ಸಮ್. ಇನ್ನು ಅದೇ ರೀತಿ 5th ಸಮ್ ನೋಡ್ರಿ, ಆಲ್ರೆಡಿ 1 to 4 ಸಮ್ ಮಾಡಿವಿ. ಸೊ ಇನ್ನ 5th ಸಮ್ ಯಾವ ರೀತಿ ಆಕೈತಿ ನೋಡ್ರಿ. 5th ಸಮ್, ಸೊ 5th ಸಮ್ ಒಳಗೆ ನಿಮ್ದು ಎಸ್ ಜಿ ಪಿ ಅಂದ್ರೆ ಏನ್ರಿ, ಸೆಮೆಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್. ಸೊ ಎಸ್ ಜಿ ಪಿ ತೋರಿಸ್ಕೊಡ್ತಕ್ಕಂಥದ್ದು ಸೆಮೆಸ್ಟರ್ ವೈಸ್, ಸಿಜಿಪಿಎ ತೋರಿಸ್ಕೊಡ್ತಕ್ಕಂಥದ್ದು ನಿಮ್ದು ಅಪ್ ಟು ಯಾವ ಸೆಮಿಸ್ಟರ್ ತನಕ ನೀವು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀರಿ ಆ ಸೆಮಿಸ್ಟರ್ ತನಕ ಏನ್ ಕೊಡ್ತೈತ್ರಿ, ಸಿಜಿಪಿಎ ತೋರಿಸ್ಕೊಡ್ತೈತಿ. ಹಂಗಾರೆ 5th ಸಮ್ ಎಸ್ ಜಿ ಪಿ ಎಷ್ಟಾಯ್ತು, 8.44. ಹಂಗಾರೆ ಸಿಜಿಪಿಎ ಎಷ್ಟೈತಿ ಈ ಸಮ್ ನಿಮ್ದು, 8.29. ಎಷ್ಟೈತ್ರಿ, 8.29. ಹಂಗಾರೆ ಈ 8.29 ಹೆಂಗ್ ಬಂತು, ಫಸ್ಟ್ ಸಮ್ ಪ್ಲಸ್ ಸೆಕೆಂಡ್ ಸಮ್ ಪ್ಲಸ್ ಥರ್ಡ್ ಸಮ್ ಪ್ಲಸ್ 4th ಸಮ್ ಪ್ಲಸ್ 5th ಸಮ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದಾಗ ನಿಮ್ದು ಎಷ್ಟು ಬರ್ತೈತ್ರಿ, 8.29 ಏನಕ್ಕೆ ನಿಮ್ದು ಸಿಜಿಪಿಎ. ಅಂದ್ರ ಅಪ್ ಟು 5th ಸೆಮಿಸ್ಟರ್ ನಿಮ್ದು ಸಿಜಿಪಿಎ ಎಷ್ಟೈತಪ್ಪ ಅಂತಂದ್ರ 8.29. ಹಂಗಾರ 5th ಸಮ್ ನಿಮ್ ಪರ್ಸೆಂಟೇಜ್ ನಾವೇನ್ ಮಾಡ್ತೀವಿ, ನಮ್ದು ಎಸ್ ಜಿ ಪಿ 8.4 ಬಂದೈತಿ, ಹಂಗಾರ ನಮ್ದು 84% ಆಗೈತಿ. ತಪ್ಪು, ಅದು ನಿಮ್ದು ಹೆಚ್ಚಿಗೂ ಆಗಿರ್ಬೋದು ಅದಕ್ಕಿಂತ, ಅಥವಾ ಕಡಿಮೆನೂ ಕೂಡ ಆಗಿರ್ಬೋದು. ಸೊ 83.14 ಏನಾಗೈತಪ್ಪ ಅಂತಂದ್ರೆ ನಿಮ್ದು ಇಲ್ಲೇ ಪರ್ಸೆಂಟೇಜ್. ಅಂದ್ರೆ ಹೆಂಗ್ ಬತ್ತು, ನಿಮ್ದು ಟೋಟಲ್ 582 ಮಾರ್ಕ್ಸ್ ಡಿವೈಡ್ ಬೈ 700 ಮಾಡಿದಾಗ 83.14 ಏನಕ್ಕಪ್ಪ ಅಂತಂದ್ರೆ ನಿಮ್ ಪರ್ಸೆಂಟೇಜ್ ಬರ್ತೈತಿ. ಇದು 5th ಸಮ್. ಇಲ್ಲಿ ಕೂಡ ಅದೇ ರೀತಿ ಯಾವ ರೀತಿ ನಾವು 25.5 ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, 85 ಆಗೈತೆ ಅಂದ್ರೆ 8.5 ಇಂಟು 3, ಇಲ್ಲಿ 78 ಆಗೈತಿ 7.8 ಆಗೈತಿ. ಬಟ್ ಇದನ್ನ ಏನ್ ಮಾಡ್ಬೇಕು, 8 ಅಂತ ಕನ್ಸಿಡರ್ ಮಾಡ್ಬೇಕು. 8 ಇಂಟು 4 ಮಾಡಿದಾಗ ಸೊ 32. ಇಲ್ಲಿ 88 ಐತಿ, 8.8 ಅಲ್ಲ 9.0 ಕನ್ಸಿಡರ್ ಮಾಡ್ಕೋಬೇಕು. 9 4 36. ಸೊ ಈ ರೀತಿ ಏನ್ ಮಾಡ್ತಾರೆ, ಕ್ಯಾಲ್ಕುಲೇಷನ್ ನ ಮಾಡ್ತಾರೆ. ಇದು 5th ಸೆಮಿಸ್ಟರ್ ಬರ್ತಕ್ಕಂಥದ್ದು. ದೆನ್ 6th ಸೆಮಿಸ್ಟರ್ ನೋಡಿ, ಅಪ್ ಟು 5th ಸಮ್ ತನಕ ಮಾಡಿದೀವಿ. ನೋಡಿ 6th ಸೆಮಿಸ್ಟರ್. ಸೊ 6th ಸೆಮಿಸ್ಟರ್ ದಾಗ ಎಸ್ ಜಿ ಪಿ ಎಷ್ಟೈತ್ರಿ, 9.25 ಅಂದ್ರೆ 92% ಅಲ್ಲ. ಸೊ 9.25 ಅದನ್ನ ಯಾವ ಬೇಸಿಸ್ ಮ್ಯಾಗ ಮಾಡ್ತಾರಿ, ಕ್ರೆಡಿಟ್ ಪಾಯಿಂಟ್ಸ್ ಮತ್ತು ಕ್ರೆಡಿಟ್ ಬೇಸಿಸ್ ಮ್ಯಾಗ ಏನ್ ಮಾಡ್ತಾರ, ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ. ಸೊ ನಿಮ್ 92% ಆಗೈತೆ ಅಂತಕ್ಕಂಥದ್ದು ತಪ್ಪು. ಇನ್ನ ಸಿಜಿಪಿಎ ಎಷ್ಟಾಗೈತಿ, 8.45. 8.45 ಹೆಂಗ್ ಬಂತು, ಸೊ ಫಸ್ಟ್ ಸಮ್, ಸೆಕೆಂಡ್ ಸಮ್, ಥರ್ಡ್ ಸಮ್, 4th ಸಮ್, 5th ಸಮ್, 6th ಸಮ್ ಕೂಡಿಸಿ ಡಿವೈಡೆಡ್ ಬೈ 6 ಮಾಡಿದಾಗ 8.45 ಏನಪ್ಪ ಅಂತಂದ್ರೆ ನಿಮ್ದು ಸಿಜಿಪಿಎ. ಬಟ್ ಈ ಸೆಮಿಸ್ಟರ್ ನಿಮ್ದು ಪರ್ಸೆಂಟೇಜ್ ಎಷ್ಟು ಆಕೈತಿ, ತಗೊಂಡಿರ್ತಕ್ಕಂಥ ಮಾರ್ಕ್ಸ್ 638. ಸೊ ದೆನ್ 700 ಟೋಟಲ್ ಮಾಡಿದಾಗ ನಿಮ್ ಪರ್ಸೆಂಟೇಜ್ ಎಷ್ಟಾಯ್ತ್ರಿ, 91.14 ಅಂತಕ್ಕಂಥ ಪರ್ಸೆಂಟೇಜ್ ಏನಕ್ಕೈತಿ ಆಕೈತಿ. ಇಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿ, ಇಲ್ಲಿ 32 ಬಂತು. ಸೊ 7.8 ಐತಿ, ಬಟ್ 8.0 ತಿಳ್ಕೊಬೇಕು. ಸೊ ಆಟೋಮೆಟಿಕ್ 8 4 32 ಅಂದ್ರ 7.8 ನಿಮ್ಗೆ 2 ಮಾರ್ಕ್ಸ್ ಹೆಚ್ಚಿಗೆ ಬಿದ್ದಂಗ. ಇಲ್ಲಿ 92 ಐತಿ, 9.2 ಅಲ್ಲ 9.5 ಕನ್ಸಿಡರ್ ಮಾಡಿ ಏನ್ ಮಾಡ್ಕೋಬೇಕು, 4 ಅಂದ್ರ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಏನಕ್ಕೈತ್ರಿ, ಪ್ಲಸ್ ಆಕೈತಿ. ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಕ್ಕಂಥದ್ದು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಕ್ಕೈತಪ್ಪ ಅಂತಂದ್ರೆ ಕನ್ಫ್ಯೂಷನ್ ಐತಿ. ಏನಂದ್ರೆ ಎಸ್ ಜಿ ಪಿ ಅಪ್ಪ ಅಂತಂದ್ರೆ ಒಂದು ಪರ್ಸೆಂಟೇಜು. ಸೊ ಎಸ್ ಜಿ ಪಿ ಎನೇ ಬೇರೆ, ಪರ್ಸೆಂಟೇಜೇ ಬೇರೆ, ಸಿ ಜಿ ಪಿ ಎ ಬೇರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟರ್ವ್ಯೂದಾಗ ನಿಮ್ ಪರ್ಸೆಂಟೇಜ್ ಎಷ್ಟು ಕೇಳಿದಾಗ ನಿಮ್ಮ ಮಾರ್ಕ್ಸ್ ಗಳನ್ನ ಕನ್ಸಿಡರ್ ಮಾಡಿ ಅದನ್ನ ಪರ್ಸೆಂಟೇಜ್ ಹೇಳ್ರಿ. ಬಟ್ ನಂದು ಎಸ್ ಜಿ ಪಿ ಎಷ್ಟ್ ಐತಿ ಅಂತಕ್ಕಂಥ ಅಷ್ಟನ್ನ ಏನ್ ಮಾಡ್ರಿ, ಮೆನ್ಷನ್ ಮಾಡ್ರಿ. ಇನ್ನ ಲಾಸ್ಟ್ ಸ್ಲೈಡ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಸಮರಿ ನೋಡ್ರಿ. ಫಸ್ಟ್ ಸೆಮಿಗೆ 700 ಮಾರ್ಕ್ಸ್, ಸೆಕೆಂಡ್ ಸಮ್ ಅಪ್ ಟು ಏನೈತಪ್ಪ ಅಂತಂದ್ರೆ ನಮ್ದು ಟೋಟಲ್ ಮಾರ್ಕ್ಸ್ ಸಮ್ 4200. ಇನ್ನು 6 ಸೆಮಿಗೆ ಏನ್ ಮಾಡ್ಬೇಕು, ಅಗ್ರಿಗೇಟ್ ಪರ್ಸೆಂಟೇಜ್ ಬೇಕಲ್ಲ. ನಾವೇನ್ ಮಾಡ್ತೀವಿ, ಲಾಸ್ಟ್ ಸೆಮಿಸ್ಟರ್ ಸಿಜಿಪಿ ಏನು ಬಂದೈತಿ, ಇಲ್ಲಿ ನಾನು ನಿಮ್ಗೆ ಲಾಸ್ಟ್ ಸೈಡ್ ತೋರಿಸಿದಾನ. ಸೊ ಲಾಸ್ಟ್ ಸೆಮಿಸ್ಟರ್ ಸಿಜಿಪಿ ಎಷ್ಟು ಬಂದೈತಿ, 8.45 ಬಂದೈತಿ. ನಾನು ಸಿಜಿಪಿ 8.4 ಅಂತಂದ್ರ 84% ಅಗ್ರಿಗೇಟ್ ಐತಿ ಅಂತ ಹೇಳ್ತೀವಿ. ಬಟ್ ಅದು ತಪ್ಪು, ಅದು ಸಿಜಿಪಿಎ. ಬಟ್ ನಿಮ್ದು ಅಗ್ರಿಗೇಟ್ ಎಷ್ಟ್ ಆಗೈತಿ ಅಂತ ನೋಡ್ಕೋಬೇಕಪ್ಪ ಅಂತಂದ್ರ ನಿಮ್ದು ಟೋಟಲ್ ಮಾರ್ಕ್ಸ್, ಪ್ರತಿ ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಎಷ್ಟ್ ಐತಿ ಅಂತಕ್ಕಂಥದನ್ನ ತಗೋರಿ. ಸೊ ಡಿವೈಡೆಡ್ ಬೈ ನೀವು ಆ ಸೆಮಿಸ್ಟರ್ ಮಾರ್ಕ್ಸ್ ಎಷ್ಟು ಟೋಟಲ್ ಅನ್ನ ತಗೊಂಡ್ರಿ ಅದನ್ನ ಕನ್ಸಿಡರ್ ಮಾಡ್ರಿ. ಸೊ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು. ಸೊ ಇಲ್ಲೇ ಈ ಸ್ಟೂಡೆಂಟ್ 3386 ಏನಿತ್ತಪ್ಪ ಅಂತಂದ್ರ ಮಾರ್ಕ್ಸ್ ಅನ್ನ ತಗೊಂಡ್ರ ಟೋಟಲ್ ಅವ್ರಿಗೆ ಇದ್ದಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು, 4200. ಸೊ 3386 ಡಿವೈಡ್ ಬೈ 4200 ಮಾಡಿದಾಗ ಆ ಸೆಮಿಸ್ಟರ್ ನಿಮ್ದು ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟಾಯ್ತಪ್ಪ ಅಂತಂದ್ರ
80.62 ಇದು ಅಗ್ರಿಗೇಟ್ ಪರ್ಸೆಂಟೇಜ್. ಬಟ್ ನಿಮ್ದು ಅಗ್ರಿಗೇಟ್ CGPA ಎಷ್ಟಾಗೈತಿ 84. ನಿಮ್ದು ಲಾಸ್ಟ್ ಎಲ್ಲಾನು ಕನ್ಕ್ಲೂಷನ್ ಮಾಡಿದಾಗ ನಿಮ್ದು CGPA ಎಷ್ಟಾಗೈತಿ ಎಲ್ಲಾ ಸೆಮಿಸ್ಟರ್ ಕೂಡಿ ಕೇಳಿದಾಗ ನೀವು 84 ಅಂತ ಹೇಳ್ಬೇಕು. ಬಟ್ ಅದೇ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟು ಅಂತ ಅಂದಾಗ ಇದನ್ನ 91 ಅಂತಲ್ಲ, ಆ ಸಮದ ಮಾತ್ರ ಐತಿ. ಸೊ ನಿಮ್ದು ಅಗ್ರಿಗೇಟ್ ಪರ್ಸೆಂಟೇಜ್ ಕೇಳಿದಾಗ ಸರ್ ನಂದು ಅಗ್ರಿಗೇಟ್ ಪರ್ಸೆಂಟೇಜ್ 80.62 ಅಂತಕ್ಕಂಥ ಏನ್ ಮಾಡ್ಬೇಕ್ರಿ ಹೇಳ್ಬೇಕು. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ವಿಡಿಯೋದಾಗ ನಾವು SGPA CGPA ಪರ್ಸೆಂಟೇಜ್ ಬಗ್ಗೆ ತಿಳ್ಕೊಂಡಿವಿ. ಸೊ ಇದು ಈ ಸ್ಪೆಷಲ್ ವಿಡಿಯೋ ಯಾರಿಗಪ್ಪ ಅಂತಂದ್ರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಸೊ ದಯವಿಟ್ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗ ಯಾರ್ಯಾರು ಸ್ಟಡಿ ಮಾಡ್ತಾರ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರ್ತಕ್ಕಂಥ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದ್ರ, ಇಷ್ಟ ಆಗಿತ್ತಂದ್ರ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ, ಅದೇ ರೀತಿ ಲೈಕ್ ಮಾಡ್ರಿ, ಆದಷ್ಟು ಇದನ್ನ ಎಲ್ಲರಿಗೂ ಏನ್ ಮಾಡ್ರಪ್ಪ ಅಂತಂದ್ರ ಶೇರ್ ಮಾಡ್ರಿ. ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತಕ್ಕಂಥದನ್ನ ತಿಳ್ಕೊತೀನಿ. ಸೊ ದಯವಿಟ್ಟು ಇದನ್ನ ಏನ್ ಮಾಡ್ರಿ ಶೇರ್ ಮಾಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್.